ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆಯಿಂದ ಯಾರು ಈಗ ಪೇಮೆಂಟ್ ಪೆಂಡಿಂಗ್ ಅಂತ ಇಟ್ಕೊಂಡು ಕುಂತಿದ್ದೀರಿ ಅಥವಾ ಸ್ಟೇಟಸನ್ನು ಚೆಕ್ ಮಾಡಬೇಕಾಗಿದೆ. ಈಗಾಗಲೇ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇದ್ದೀರಿ, ಹೌದಾ? GNM ನರ್ಸಿಂಗ್ ಬೋರ್ಡ್ ಒಳಗಡೆ ಹೋಗಿ ನೀವು ಏನು ಮಾಡ್ತಾಯಿದ್ದೀರಿ ಅಂತಂದರೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ. ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ, ಹೌದಾ? ನೀವು ಈಗ ಪೇಮೆಂಟ್ ಮಾಡಿರ್ತೀರಿ, ಯಾಕಂದರೆ ನಿನ್ನೆ ರಜೆ ಇತ್ತು, ಭಾಳ ಗೌರ್ಮೆಂಟ್ ರಜೆ ಇತ್ತು. ಅವಾಗ ಬ್ಯಾಂಕ್ಗಳು ಕೂಡ ಬಂದಿದ್ದು. ಆವಾಗ ಪೇಮೆಂಟ್ ಮಾಡಿದಿರೋದು ಪೆಂಡಿಂಗ್ ಇರುತ್ತೆ, ಟೆನ್ಷನಲ್ಲಿ ಇರ್ತೀರಿ. ಅಯ್ಯೋ, ನಾವು ಪೇಮೆಂಟ್ ದುಡ್ಡು ಕಟ್ ಆಗಿಬಿಟ್ಟಿದೆ, ಆದರೆ ಇಲ್ಲಿ ನೋಡಿದರೆ ನಮಗೆ ಪ್ರಿಂಟ್ ಬರ್ತಾ ಇಲ್ಲ ಆನ್ಲೈನ್ ಅಪ್ಲಿಕೇಶನದ್ದು ಅಂತಿದ್ರೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಏನು ಪ್ರಾಬ್ಲಮ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ಪ್ರತಿ ವರ್ಷವೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಅದ್ರ ಕೂಡ ನೀನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ, ಲಾಗಿನ್ ಹೆಂಗೆ ಮಾಡ್ಕೋಬೇಕಂತೇಳಿ. ಈ ಭಾಗದಲ್ಲಿ ಹೋಗಿ ನೀವು ಮತ್ತೆ ಏನು ಪದೇ ಪದೇ ಪೇಮೆಂಟ್ ಮಾಡೋಕ್ಕೆ ಹೋಗ್ರಿ. ಒಂದೇ ಟೈಮ್ ಪೇಮೆಂಟ್ ಮಾಡಿ, ಪೇಮೆಂಟ್ ಸಕ್ಸಸ್ ಆಗಿದ್ದರೆ ಒಂದೇ ಟೈಮ್ ಮಾಡಿಬಿಡಿ. ಅಪ್ಲಿಕೇಶನ್ ಪ್ರಿಂಟ್ ತೊಗೋಬೇಕಂದ್ರೆ ಈ ಲಿಂಕಿಗೆ ಹೋಗಬೇಕಾಗತ್ತೆ, ಲಾಗಿನ್ ಪೇಜಿಗೆ. ಇಲ್ಲಿ ಒಳಗಡೆ ಹೋಗಿ, ಹೌದಾ? ಕ್ಲಿಕ್ ಮಾಡಿದಾಗ ನಿಮಗೆ ಲಿಂಕ್ ಓಪನ್ ಆಗಬೇಕಿತ್ತು, ಬಟ್ ಆದರೆ ಏನಾಗ್ತಾಯಿದೆ ಅಂದರೆ ಇದನ್ನು ಕ್ಲಿಕ್ ಮಾಡಿದರೂ ಕೂಡ ನಿಮಗೆ ಸರ್ವರ್ ಬಿಜಿ ಬರ್ತಾಯಿದೆ, ಅಂದರೆ ಓಪನ್ ಆಗ್ತಾಯಿಲ್ಲ, ನಾಟ್ ರೀಚಬಲ್ ಅಂತ ಬರ್ತಾಯಿದೆ. ಅದು ನಿಜ. ಯಾಕೆ ನಿಜ ಅಂತಂದರೆ ಈಗ ನೋಡಿರಿ, ಈಗ ಜಸ್ಟ್ 2 ಡೇಸ್ ಆಗಿದೆ, ನಿನ್ನೆ ಒಂದಿನ ಹಾಲಿಡೇ ಆಗಿದೆ. ಬಟ್ ಇವಾಗ 2 ದಿನ ಆಗಿರೋದ್ರಿಂದ ಟೆಕ್ನಿಕಲಿ ಇವುಗಳನ್ನು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಿರ್ತಾರೆ GNM ನರ್ಸಿಂಗ್ ಬೋರ್ಡ್ನವರು. ಈ ಥರ ಪ್ರತಿ ವರ್ಷವೂ ಕೂಡ ಆಗುತ್ತೆ. ಸೊ ಇದು ಟೈಮ್ ತೊಗೋಬೇಕಪ್ಪ ಅಂದರೆ, ಲಾಗಿನ್ ಆಗಲಿಕ್ಕೆ ಟೈಮ್ ತೊಗೋಬೇಕಂದ್ರೆ ಇವತ್ತು ಸಂಜೆ ತನಕ ಆಗ್ಬೋದು ಅಥವಾ ಸೋಮವಾರ ದಿನ ಆಗ್ಬೋದು. ಯಾಕಂದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನವರು ಇದನ್ನು ಪ್ರಾಬ್ಲಮ್ಗಳನ್ನು ಚೆಕ್ ಮಾಡ್ತಿರ್ತಾರೆ. ಭಾಳಷ್ಟು ವಿದ್ಯಾರ್ಥಿಗಳು ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರಲ್ಲ, ಕಾಲ್ ಮಾಡಿ ಹೇಳಿರ್ತಾರೆ. ಇವೊಂದು ಕೂಡ ನಾನು ಕೂಡ ಟ್ರೈ ಮಾಡ್ತೀನಿ ಈಗ ಮಧ್ಯಾಹ್ನ ಮೇಲೆ ಕಾಲ್ ಮಾಡಲಿಕ್ಕೆ, ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಬೋರ್ಡಿಗೆ ಅಂಥೇಳಿ. ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಪ್ರಾಬ್ಲಮನ್ನು ನೋಡಿಕೊಂಡು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನವರಿಗೆ ಇದನ್ನು ಮಾಹಿತಿನ ಹೇಳ್ತಾರೆ, ಲಾಗಿನ್ ಬರ್ತಲ್ಲೇ ಚೆಕ್ ಮಾಡಿರಿ ಅಂತೇಳಿ. ಅವ್ರೇನು ಮಾಡ್ತಾರೆ, ಅದನ್ನು ಸಾಲ್ವ್ ಮಾಡ್ತಾರೆ, ಹೌದಾ? ಆಮೇಲೆ ನಿಮ್ಗೆ ಏನಾದರೂ ಕಾಲೇಜ್ ಸೆಲೆಕ್ಷನ್ ಬಗ್ಗೆ ಮಾಹಿತಿ ಬೇಕಂದ್ರೆ ಇಲ್ಲಿದೆ ನೋಡಿರಿ, ನಂದು ಲಿಂಕ್ ಇದೆ, ನನ್ನ ಯೂಟ್ಯೂಬ್ ಚಾನಲದ್ದು ವಿಡಿಯೋ ಇದು. ಓಕೆ, ಇದನ್ನು ಹೋಗಿ ನೀವು ನೋಡ್ಕೊಳ್ಬೋದು. ಇದರಲ್ಲಿ ನನ್ನ ಧ್ವನಿ ಬರುತ್ತೆ ನಿಮಗೆ, ಜೊತೆಗೆ ಇದು ನನ್ನದೇ ವಿಡಿಯೋ ಇರೋದರಿಂದ ಇಲ್ಲಿ ನಿಮ್ಮ ಎಕ್ಸ್ಟ್ರಾ ನಾಲೆಜನ್ನು ತೊಗೋಬೋದು. ನೋಡಿ, ಇನ್ನೊಂದು ಏನಪ್ಪ ಅಂದರೆ ಲಾಗಿನ್ ಬಗ್ಗೆ ಟೆನ್ಷನ್ ತೊಳ್ಕೊಬೇಡ್ರಿ. ಸರ್ವರ್ ಬಿಜಿ ಬರ್ತಾಯಿದೆ. ಒಂದು ಹಿಂಗೆ ಕ್ಲಿಕ್ ಮಾಡಿದ್ರು ಕೂಡ ಅದು ಓಪನ್ ಆಗ್ತಾಯಿಲ್ಲ, ಹೌದಾ? ಓಪನ್ ಆಗೋದಿಲ್ಲ, ಓಪನ್ ಆಗೋದೂ ಇಲ್ಲ. ನಿಜ ಹೇಳಬೇಕಂತಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಇದರ ಬಗ್ಗೆ ಕೂಡ ನಾನು ಬೋರ್ಡ್ಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಕೂಡ ಮಾಡ್ತೇನೆ, ಡೋಂಟ್ ವರಿ. ಆಮೇಲೆ ಓಪನ್ ಆದರೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ತಲುಪಿಸ್ತೇನೆ. ಬಟ್ ಅಲ್ಲಿ ತನಕ ನೀವು ವೇಟ್ ಮಾಡಬೇಕು. ಪೇಮೆಂಟ್ ಮಾಡದವರು ಆಗಿರ್ಬೋದು, ಪೇಮೆಂಟ್ ಮಾಡದೇ ಇರೋರಾಗಿರ್ಬೋದು, ಜಸ್ಟ್ ಲಾಗಿನ್ಗೆ ಟ್ರೈ ಮಾಡ್ತಾರೆ ಅಷ್ಟೇ. ಪ್ರಿಂಟ್ ತಗೊಳ್ಳಿರ್ಬೋದು ಇದ್ರೂ ಕೂಡ ನೀವು ಲಾಗಿನ್ ಮಾಡಬೇಕಾಗತ್ತೆ. ಒಂದು ಅಪ್ಲಿಕೇಶನ್ ಪ್ರಿಂಟ್ ತಗೋಬೇಕಿತ್ತು, ಅವಾಗ ಕೂಡ ನೀವು ಲಾಗಿನ್ ಮಾಡಲೇಬೇಕಾಗತ್ತೆ. ಹೀಗಾಗಿ ಇದು ಅಪ್ಡೇಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನನಗೆ ನೀವು ಕಾಮೆಂಟ್ ಹಾಕಿದ್ರಿ, ಈ ಒಂದು ಇನ್ಸ್ಟಾಗ್ರಾಮಲ್ಲೂ ಕೂಡ ನನಗೆ ಸ್ಕ್ರೀನ್ಶಾಟನ್ನು ಕಳಿಸಿದ್ರಿ. ಅದರ ಮುಖಾಂತರ ನಾನು ನಿಮಗೆ ಈ ಒಂದು ವಿಡಿಯೋನ ಜನರಲಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಲಾಗಿನ್ ಪೇಜ್ ಓಪನ್ ಆಗ್ತಾಯಿಲ್ಲ, ಪ್ರಾಬ್ಲಮ್ ಇದೆ. ಅದು ಈವ್ನಿಂಗ್ ತನಕ ಆಗ್ಬೋದು ಅಥವಾ ಸೋಮವಾರ ತನಕ ಅಪ್ಡೇಟ್ ಆಗ್ಬೋದು. ಹಾಗಂತೇಳಿ ನೀವು ಅಯ್ಯೋ ಸೋಮವಾರ ತನಕ ನಾವೇನು ಮಾಡಬೇಕು ಅನ್ನೋಂಗಿಲ್ಲ. ಇನ್ನೂ 20 ತಾರೀಕು ತನಕ ಟೈಮ್ ಇದೆ, ಹೌದಾ? 20 ತಾರೀಕು ತನಕ ಅಪ್ಲಿಕೇಶನ್ ಹಾಕ್ಬೋದು, ಪ್ರಿಂಟ್ ತಗೋಬೋದು, ಲಾಗಿನ್ ಮಾಡ್ಬೋದು, 100 ಸಲ ಲಾಗಿನ್ ಮಾಡ್ಬೋದು, 1000 ಸಲ ಲಾಗಿನ್ ಮಾಡ್ಬೋದು. 20 ತಾರೀಕು ತನಕ ಟೈಮ್ ಇದೆ. ಇದು 2 ದಿವಸದಲ್ಲಿ ಕ್ಲಿಯರ್ ಮಾಡಿ ಕೊಡ್ತಾರೆ ನಿಮಗೆ. ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ.